ಕೆಪಿಸಿ ಎಂಎಸ್ ಸಹಕಾರ ಸಂಘಕ್ಕೆ ಎರಡನೇ ಅವಧಿಗೆ ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದಂಥ ಕೊತ್ತೂರು ಮಂಜಣ್ಣ ಅವರು ಅವಿರೋಧವಾಗಿ ಅಧ್ಯಕ್ಷ ಸ್ಥಾನಕ್ಕೆ ಮತ್ತು ಉಪಾಧ್ಯಕ್ಷರಾಗಿ ಎನ್ ಸುಧಾ ಅವರು ಅವಿರೋಧವಾಗಿ ಆಯ್ಕೆಯಾದ್ದಕ್ಕೆ ಮೊಟ್ಟ ಮೊದಲನೇದಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಈ ಆಡಳಿತ ಮಂಡಳಿಯಲ್ಲಿ 13 ಜನ ಕೂಡ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಈ ಅವಿರೋಧವಾಗಿ ಆಯ್ಕೆ ಆಗಕ್ಕೆ ಎಲ್ಲರೂ ಸಪೋರ್ಟ್ ಆಗಿದೆ. ಕೊತ್ತೂರು ಮಂಜಣ್ಣ ಎರಡನೇ ಅವಧಿಗೆ ನನಗೆ ಬೇಡ, ಬೇರೆಯವ್ರಿಗೆ ಅವಕಾಶ ಮಾಡಿಕೊಡೋಣ ಅಂತ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರನ್ನು ಎಲ್ಲರನ್ನು ಸೇರಿಸಿ ಅವರು ಕೇಳಿದ್ರು. ಆದರೆ ಇಲ್ಲಿ ರೈತರಿಗೆ ಒಳ್ಳೇದಾಗಬೇಕು, ಬಿಲ್ಡಿಂಗ್ ಕಟ್ಟಬೇಕು, ಅದ್ರ ಜವಾಬ್ದಾರಿ ನಿಮ್ಗಿದೆ. ಆ ಬಿಲ್ಡಿಂಗ್ ಕಟ್ಟೋಗೋಸ್ಕರ ನೀವು ಎರಡನೇ ಅವಧಿ ಕೂಡ ನೀವೇ ಮುಂದುವರಿಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಒತ್ತಾಯದ ಮೇಲೆ ಅವರು ಒಳ್ಳೆದ ಮನಸ್ಸಿನಿಂದ ಒಪ್ಕೊಂಡ್ರು ಇವತ್ತು. ಆಕ್ಚುಲಿ ಯಾಕಂದ್ರೆ ನಮ್ಮ ಎಲ್ಲರ ಮುಖಂಡರ ಉದ್ದೇಶ ಒಂದೇ, ರೈತರಿಗೆ ಒಳ್ಳೇದಾಗಬೇಕಂತ, ಬಿಲ್ಡಿಂಗ್ ಎಲ್ಲ ಆಗಿ ಒಳ್ಳೆ ಸಮಸ್ಯೆ ಒಳ್ಳೆ ರೀತಿ ನಡಿಬೇಕಂತ. ಅದಕ್ಕೋಸ್ಕರ ಅವ್ರು ಒಪ್ಕೊಂಡು ಈಗ ಎರಡನೇ ಬಾರಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಆಮೇಲೆ ಆಡಳಿತ ಮಂಡಳಿ ಅವಿರೋಧವಾಗಿ ಆಯ್ಕೆ ಆಗಕ್ಕೆ JDS ಕಾರಣ ಇದೆ, BJP ಕಾರಣ ಇದೆ, ಅದರಲ್ಲಿ ಮುಖ್ಯವಾಗಿ ಕಲ್ಪಿ ಪ್ರಕಾಶನ ಕೂಡ ಕಾರಣ ಇದ್ದಾರೆ. ಯಾಕಂತಂದ್ರೆ ಎಲ್ಲರೂ ಸುಮಾರು 76 ಅಪ್ಲಿಕೇಶನ್ ಹಾಕಿದ್ರು, ನಾಮಿನೇಷನ್ ಹಾಕಿದ್ರು. ಆವಾಗ ನಾವು ಅಮೌಂಟ್ ಎಲ್ಲ ಪೋಲಾದ್ರೆ ರೈತರಿಗೆ ನಷ್ಟ ಆಗುತ್ತೆ, ಈ ಸಮಸ್ಯೆ ಒಳ್ಳೆ ರೀತಿ ನಡೀಬೇಕಂತ ನಾವು ಎಲ್ಲರನ್ನು ಕೇಳ್ಕೊಂಡು ಆವಾಗ ಎಲ್ಲರೂ ಒಪ್ಕೊಂಡು ಎಲ್ಲರೂ ಸಹಕಾರ ಮಾಡಿದ್ದಾರೆ. ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದ್ದಾರೆ, ಪರೋಕ್ಷವಾಗಿ ಕೂಡ ಸಹಕಾರ ಮಾಡಿದ್ದಾರೆ. ಅದರಿಂದ JDS ಅವ್ರಿಗೂ BJP ಅವ್ರಿಗೂ ನಮ್ಮ ಕಲ್ಪಲ್ ಪ್ರಕಾಶನ ಅವ್ರಿಗೂ ಮತ್ತು ಎಲ್ಲರಿಗೂ ನಮಗೆ ಸಪೋರ್ಟ್ ಮಾಡಿದ ಎಲ್ಲರೂ ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ಈ ಸಮಸ್ಯೆ ಒಳ್ಳೆ ರೀತಿ ನಡಿಬೇಕಂತ ಏಕೈಕ ಉದ್ದೇಶದಿಂದ ಎಲ್ಲರೂ ನಾಮಿನೇಷನ್ ವಾಪಸ್ ಪಡೆದಿದ್ದಾರೆ. ಆಮೇಲೆ ಅವರೆಲ್ಲ ನಾಮಿನೇಷನ್ ವಾಪಸ್ ಪಡೆದಿದ್ದಕ್ಕೆ ಆಡಳಿತ ಮಂಡಳಿ ಇವಾಗ ಅವಿರೋಧವಾಗಿ ಆಯ್ಕೆ ಆಗಿದೆ. ಇವತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಕೂಡ ಅವಿರೋಧವಾಗಿ ಆಯ್ಕೆ ಆಗಕ್ಕೆ ಮೂಲ ಕಾರಣ ಆಗಿದೆ. ಅದಕ್ಕೋಸ್ಕರ ಸಂಸ್ಥೆ ಪರವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲಾ ಮುಖಂಡರ ಪರವಾಗಿ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತಿಳಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಈಗ ನೀವು ಈ ಚುನಾವಣೆ ಆಯ್ತು, ಅವರಿಂದ ಸಹಕಾರ ಆಯ್ತು ಅಂತ ತಾವು ಹೇಳಿದ್ರಿ. ನಿನ್ನೆ JDS ಮುಖಂಡರು ಶಾಮಣ್ಣವರು ಒಂದು ಮಾತಂದ್ರು, ಕಾಂಗ್ರೆಸ್ನವರು 1500 ಓಟನ್ನ ನಮ್ಮ ವೋಟರ್ಸ್ ಅನ್ನ ಕಿತ್ತಾಕಿದ್ದಾರೆ, ಅದರಿಂದ ನಾವು ಹಿಂದೆ ಸೇರ್ತಿದ್ದೀವಿ ಅಂತ ಹೇಳ್ತಿದ್ರು. ನೋಡಿ, ಈ ಸಮಸ್ಯೆ ನಮ್ಮ ಮುಳುಬಾಗಿಲ ನಗರದ ಹೃದಯ ಭಾಗದಲ್ಲಿದೆ. ಇಲ್ಲಿ ಎಲ್ಲರೂ ಬುದ್ಧಿವಂತರಿದ್ದಾರೆ, ಅದರಲ್ಲೂ ಅಧಿಕಾರ ಕೂಡ ಅವ್ರದೇ ಇದೆ. JDS ಪಕ್ಷದ MLA ಇದ್ದಾರೆ. ಅವರೇ MLA ಇದ್ದಾಗ ಅದು ಯಾವ ರೀತಿ ನಡೆಯುತ್ತೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು. ಅಂತದ್ದೇನೂ ಇಲ್ಲ, ಎಲ್ಲರೂ ಎಲ್ಲ ರೀತಿಯೂ ಒಳ್ಳೇದಾಗಿ ಆಗಿದೆ, ಎಲ್ಲ ರೀತಿಯೂ ಕಾನೂನುಬದ್ಧ ರೀತಿಯಲ್ಲಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಮೊನ್ನೆ ಆವಡಿ ವೇದಿಕೆಯಲ್ಲಿ ನಮ್ಮ ಜನಪ್ರಿಯ ಶಾಸಕ ಕೊತ್ತೂರು ಮಂಜಣ್ಣ ಅವರು ಒಂದು ಮಾತಂದ್ರು, ಈ ಬಾರಿ TAPS ಚುನಾವಣೆಯಲ್ಲಿ ನಾನು ಯಾವುದೇ ಹಿಂದಕ್ಕೂ ಹೋಗೋದಿಲ್ಲ, ಯಾರೋ ಒಬ್ಬರಿಗೆ ಅನುಕೂಲ ಮಾಡ್ಕೊಡ್ತೀನಿ, ಎಲ್ರು ನಾವೇ ಇರೋದು ಬೇಡ, ನಾವೇ ಇರೋದು ಬೇಡ, ಈ ಸಾರಿ ಬೇರೆಯವ್ರಿಗೆ ಒಂದು ಅವಕಾಶ ಕೊಡ್ತೀನಿ ಅಂತ ಹೇಳಿ ಅವತ್ತು ಅಂದ್ರು. ಸೊ ಇವತ್ತು ಈ ರೀತಿ ಕೊತ್ತೂರು ಮಂಜಣ್ಣ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಮೆರವಣಿಗೆ ಹೋದಾಗ ಆ ಸಂದರ್ಭದಲ್ಲಿ ಹೇಳಿದ್ದು ನಿಜ. ನಮ್ಮ ಚಿಕ್ಕಪ್ಪ ಅವರು ಇದರಲ್ಲಿ PLD ಬ್ಯಾಂಕ್ಗಳಲ್ಲಿ ಅಧ್ಯಕ್ಷರಾಗಿದ್ದಾರೆ, ನಾನು TAPMCಯಲ್ಲಿ ಮುಂದುವರಿಬಾರ್ದು ಬೇಡ ಅಂತ ಹೇಳಿದ್ದು ನಿಜ. ಅದ್ ಹೇಳಿದಾಗ ನಾನು ಕೂಡ ಪಕ್ಕದಲ್ಲಿದ್ದೆ, ಅದ್ ಹೇಳಿದ್ದು ನಿಜ. ಆದ್ರೆ ಇವತ್ತು ಅವರಿಗೆ ಒಂದೇ 1% ಕೂಡ ಇಷ್ಟ ಇಲ್ಲ, ಏನು ಇಲ್ಲಿ ಅಧ್ಯಕ್ಷರಾಗಬೇಕು ಅಂತ. ನಮಗೆ 3 ದಿನ ಸತತವಾಗಿ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರ್ಕೊಂಡು ನಾವು ಒಂದೇ ಒಂದು ಉದ್ದೇಶ ಏನಂದ್ರೆ ನಮಗೆ ಮುಳಬಾಗಿಲು ತಾಲೂಕಿನ ಜನತೆಗೆ ಒಳ್ಳೇದಾಗಬೇಕು ಅಂತ, ಆಮೇಲೆ ಈ ಸಮಸ್ಯೆ ಒಳ್ಳೆ ರೀತಿ ಮುಂದುವರಿಬೇಕು ಅಂತ ಒಂದೇ ಉದ್ದೇಶ. ಅದರಿಂದ ಆಮೇಲೆ ಬಿಲ್ಡಿಂಗ್ ಈಗ ಹಳೆಯದಾಗಿದೆ, ನೀವೇ ನೋಡ್ತಾ ಇದ್ರ, ಸುತ್ತಲೂ ನೋಡಿ ನೀರು ಸೋರ್ತಾ ಇದೆ, ಆಮೇಲೆ ಮಳೆ ಬಂದ್ರೆ ಸೋರ್ತಾ ಇದೆ. ಬಿಲ್ಡಿಂಗ್ ಆಗ್ಬೇಕಂತಂದ್ರೆ ಈಗ ಸರ್ಕಾರದಲ್ಲಿ ಅವರು ತುಂಬಾ ಮುಖ್ಯಮಂತ್ರಿ ಜೊತೆಯಲ್ಲಿ ತುಂಬಾ ಕಮ್ಯುನಿಕೇಶನ್ ಚೆನ್ನಾಗಿದೆ. ಆಮೇಲೆ ಫಂಡ್ ತಗೋಬರ್ಬೇಕು. ಈಗ ಸುಮ್ನೆ ನಾನು ಬಿಲ್ಡಿಂಗ್ ಕಟ್ಬಿಡ್ತೀನಿ ಅಂತ ಯಾರು ಮುಂದೆ ಬಂದ್ರೆ ಆಗಲ್ಲ, ಅರ್ಥ ಆಯ್ತಾ? ಅವರು ಈಗ ನಮ್ಮ ಕೋಲಾರ ಶಾಸಕರಾಗಿದ್ದಾರೆ, ಸರ್ಕಾರದಲ್ಲಿ ತುಂಬಾ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ. ಅವರು
ಫಂಡ್ ಎತ್ಕೊಂಡ್ಬರಕ್ಕೆ ತುಂಬಾ ಈಸಿ ಆಗುತ್ತೆ. ಅದನ್ನೆಲ್ಲ ದೃಷ್ಟಿಯಲ್ಲಿ ಇಟ್ಕೊಂಡು ಈಗ ನಮ್ಗೇನು ಎಲ್ರಿಗೂ ಒಳ್ಳೇದಾಗಬೇಕು, ತಾಲೂಕಿಗೆ ಒಳ್ಳೇದಾಗಬೇಕು, ತಾಲೂಕಿಗೆ ರೈತರಿಗೆ ಒಳ್ಳೇದಾಗಿದೆ. ನಾವು ಯಾವ ರೀತಿ ಬೇಕಾದ್ರೆ ನಾವು ಅದಕ್ಕೆ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ. ಅದರಿಂದ ನಾವೆಲ್ಲರೂ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಹೋಗಿ ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ. 2 ಬಾರಿ 3 ಬಾರಿ, ಇವತ್ತು 3ನೇ ಬಾರಿ ರಿಕ್ವೆಸ್ಟ್. ಬೆಳಗ್ಗೆ ಎಲ್ಲರೂ ಇಲ್ಲೇ ಇದ್ದಾರೆ, ಬೇಕಾದ್ರೆ ಮುಖಂಡರನ್ನ ಕೇಳ್ಕೊಳ್ಳಿ. ಎಲ್ಲರೂ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆಯ್ತಪ್ಪ, ಒಳ್ಳೆದ ಮನಸ್ಸಿನಿಂದ ನಮಗೆ ರೈತರಿಗೆಲ್ಲ ಒಳ್ಳೇದಾಗಂಗಿದೆ ಆಯ್ತು ಅಂತ ಹೇಳ್ಬಿಟ್ಟು ನೀವ್ ಹೇಳ್ದಂಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಅವರು ಒಳ್ಳೆದ ಮನಸ್ಸಿನಿಂದ ಒಪ್ಕೊಂಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಿದ್ದೀನಿ.